ಎಲ್ರಿಗೂ ನಮಸ್ಕಾರ. ಇವತ್ತು ನಿಮಗೆ ಒಂದು ಸ್ಪೆಷಲ್ ಡಿಶ್ಶು ಮಾಡಿ ತೋರ್ಸೋಣ ಅಂದ್ಕೊಂಡಿದ್ದೀನಿ. ಸ್ನ್ಯಾಕ್ಸು ಹಲಸಿನಕಾಯಿ ಕಬಾಬು. ಸೇಮ್ ಕಬಾಬ್ ತಿಂದಂಗೆ ಫೀಲ್ ಆಗುತ್ತೆ ನೋಡಿ. ಒಂದು ಸಣ್ಣ ಹಲಸಿನಕಾಯಿ ತೊಗೋಬೇಕು. ಹಲಸಿನಕಾಯಿನ ತಗೊಂಡು ಸಣ್ಣಗೆ ಹೆಚ್ಕೋಬೇಕು ಅದನ್ನು ನೋಡಿ. ಈ ಥರ ಸಣ್ಣದಾಗಿ ಎಳೆದಾಗಬೇಕು ಹಲಸಿನಕಾಯಿ ನೋಡಿ. ಈ ಥರ ಸಣ್ಣದಾಗಿ ಪೀಸ್ ಮಾಡ್ಕೋಬೇಕು. ಪೀಸ್ ಆದಮೇಲೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ. ವಾಶ್ ಆದಮೇಲೆ ಇದನ್ನು ಸ್ವಲ್ಪ ನೀರಲ್ಲಿ ಬೇಯಿಸ್ಕೋಬೇಕು. ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ಸ್ಮೂತ್ ಆಗುತ್ತೆ ನೋಡಿ. ನೆಕ್ಸ್ಟ್ ಇದಕ್ಕೆ ಕಾರ್ನ್ಫ್ಲವರ್ ಬರುತ್ತೆ ನೋಡಿ. ಕಾರ್ನ್ಫ್ಲವರು ಒಂದು 2 ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟು ನಮ್ಮ ಅಚ್ಚ ಖಾರದ ಪುಡಿ ಬರುತ್ತೆ ನೋಡಿ. ಖಾರದ ಪುಡಿ ಹಾಕ್ಕೊಳ್ಳೋಣ. ಖಾರದ ಪುಡಿ ಹಾಕ್ಕೊಂಡ್ವಾ. ಖಾರ ಪುಡಿ ಆದಮೇಲೆ ಸ್ವಲ್ಪ ಸ್ಮೆಲ್ ಬರೋಕ್ಕೆ, ಘಮ ಘಮ ಅನ್ನೋಕ್ಕೆ ಕಸ್ತೂರಿ ಮೆಂತ್ಯ ಹಾಕ್ಕೊಳ್ಳೋಣ ನೋಡಿ. ಕಸ್ತೂರಿ ಮೆಂತ್ಯ ಹಾಕ್ಕೊಂಡ್ರಾಯ್ತು. ಕಸ್ತೂರಿ ಮೆಂತ್ಯ ಆದಮೇಲೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು. ಅಕ್ಕಿ ಹಿಟ್ಟು ಹಾಕ್ಕೊಂಡು ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಹಾಕಿಡಬೇಕು. ಮ್ಯಾರಿನೇಟ್ ಆದಮೇಲೆ ಸ್ವಲ್ಪ ಅದಕ್ಕೆ ಹಸಿ ಕರಿಬೇವು ಸೊಪ್ಪು ಬರುತ್ತೆ ನೋಡಿ. ಅದನ್ನು ಸಣ್ಣಗೆ ಹೆಚ್ಕೊಂಡು ಅದನ್ನು ಮಿಕ್ಸ್ ಮಾಡಬೇಕು. ಆಮೇಲೆ ಎಣ್ಣೆ ಇಟ್ಕೋಬೇಕು. ಒಂದು ಬಾಣಲಿನ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಆದಮೇಲೆ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಹಲಸಿನಕಾಯಿ ಕಬಾಬಿನ ಪೀಸ್ಗಳನ್ನು ಎಣ್ಣೆಲಿ ಹಾಕ್ಕೊಳ್ಳೋಣ. ಒಂದೊಂದಾಗಿ ಹಾಕೋಣ. ಬಿಡಿಯಾಗಿ ಹಾಕೋಬೇಕು. ನೋಡಿ ಹೆಂಗೆ ಕರಿಬೇಕು, ಚೆನ್ನಾಗಿ ಕರಿಬೇಕು. ಎಲ್ಲಿ ತನಕ ಕರಿಬೇಕು ಅಂದರೆ ಈ ಗುಳ್ಳೆ ಬರ್ತಿದೆ ನೋಡಿ. ಈ ಗುಳ್ಳೆ ನಿಲ್ಲೋ ತನಕ ಚೆನ್ನಾಗಿ ಕರಿಬೇಕು. ಈ ಗುಳ್ಳೆ ಬರೋದು ನಿಂತ ಮೇಲೆ ನಮ್ಮ ಕಬಾಬು ಬೆಂದಿದೆ ಅಂತ. ಯಾವ ಕಬಾಬ್ ಹೇಳಿ? ಹಲಸಿನಕಾಯಿ ಕಬಾಬ್ ಬೆಂದಿದೆ ಅಂತ ನೋಡಿ. ಈಗ ನಮ್ಮ ಕಬಾಬ್ ಬೆಂದಿದೆ ಚೆನ್ನಾಗಿ. ಒಂದು ಬ್ರೌನ್ ಕಲರ್ ಬಂದಿದೆ ನೋಡಿ. ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ ನೋಡಿ. ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಟೇಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿತ್ತು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ. ಬಾಯ್.